ನೋಡಲಿದು ಸಂಭ್ರಮ ಪಾಂಡವರ ಮಯಸಭೆಯ ಪಾಂಡವರ ಮಯಸಭೆಯ ತಣಿಸಿ ನೆರೆವ ಸುದಿನ ತಣಿಸಿ ಮೆರೆವ ಸುದಿನ ನೋಡಲಿದು ಸಂಭ್ರಮ ಚಿತ್ರ ವಿಚಿತ್ರದಿ ಕೆತ್ತಿದ ಕಂಬಗಳು ಚಿತ್ರ ವಿಚಿತ್ರದಿ ಕೆತ್ತಿದ ಕಂಬಗ ಕಳತಳಿಸಿರ್ಬುದು ಮನಕೀ ಭವನ ಕಳತಳಿಸಿರ್ಬುದು ಮನಕೀ ಭವನ ಪಾಂಡವ ಮಯ ಸಭೆಯನಗೆ ಸಾಟಿಯೇ ಪಾಂಡವ ಮಯ ಸಭೆಯನಗೆ ಸಾಟಿಯೇ ಸಾಧಿತ ಪುರುಷರ ಸಾಧಿತ ಸಮಬಲ ಸಾಧಿತ ಪುರುಷರ ಸಾಧಿತ ಸಮಬಲ ನೋಡಲಿದು ಸಂಭ್ರಮ ಪಾಂಡವರ ಮಯಸಭೆಯ ಪಾಂಡವರ ಮಯಸಭೆಯ ತಣಿಸಿ ಮೆರೆವ ಸುದಿನ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ವಿವಿಧ ಮಣಿಮಯ ಖಚಿತ ಕಾಂಚನ ಸ್ತಂಭಗಳು ಅಮೂಲ್ಯ ಭಾವಪೂರಿತಮಾನವಾದ ಚಿತ್ರಲೇಖನೆಯ ವಿಲಾಸಗಳು ಜೀವಗಳ ಪ್ರಪೂರಿತ ಶಿಲ್ಪ ಪ್ರದರ್ಶನಗಳು ಅನನ್ಯ ಕಲ್ಪನಾನಂತ ವೈಭವೋಪೇತವಾದ ಈ ಮಯಸಭೆಯನ್ನು ವರ್ಣಿಸಲು ಅಸದಳ ಹಬ್ಬ ಓ ಸಹಸ್ರ ಪಣೀಂದ್ರನಾದ ನಾಗರಾಜನಿಗೂ ಸಾಧ್ಯವಿಲ್ಲ ಎಂಬ ಮಾತು ನ್ಯಾಯಬದ್ಧ ವಿಷಯ. ಪಾಂಡವರೆಂತಹ ಚತುರರು, ಎಂತಹ ಮೇಧಾವಿಗಳು, ನವಖಂಡ ಮಂಡಲಾಧೀಶನು, ಆಗರ್ಭ ಶ್ರೀಮಂತನು, ಸಾಮಂತ ನೃಪಲಾಭಿ ವಂದನೋಚಿತ ದಿವ್ಯ ಸಾರ್ವಭೌಮನು, ನಿರಂತರ ಕೈವಾರಂಜನ ಸಮಸ್ತ ಹೋರಂಗದನುವಾದ ನಾನು ನನಗಿಲ್ಲದ ಈ ಮಹಾವೈಭವೋಪೇತವಾದ ಈ ಮಯಸಭೆಯನ್ನು ಪಾಂಡವರು ಪಡೆದರಲ್ಲವೇ? ಪಾಂಡವರೆಂತಹ ಚತುರರು, ಎಂತಹ ಚುರುಕು ಬುದ್ಧಿ ಉಳ್ಳವರು, ಇವರು ಮಾಡುತ್ತಿರುವ ಕಾರ್ಯಗಳು ಎಂತಹ ಗುಟ್ಟಿನ ಸಮಸ್ಯೆಗಳು. ಇವರೀಗ ರಾಜಸೂಯಾಗವನ್ನು ಮಾಡುತ್ತಿರುವುದಾದರೂ ಏಕೆ? ಓಹೋ, ಶ್ರೀಕೃಷ್ಣನ ಕುತಂತ್ರದಿಂದ ಸಾಮ್ರಾಜ್ಯ ದುರಂಧರರಾಗಬೇಕೆಂಬ ಅಭಿಲಾಷೆಯೇ? ಇಲ್ಲ ಇಲ್ಲ, ಈ ಕುರು ಸಾಮ್ರಾಜ್ಯವು ಈ ಕೌರವೇಶ್ವರನಿಗೆ ಸೇರಬೇಕೇ ಹೊರತು ಕನಿಷ್ಠ ವಂಶದವರಾದ ಪಾಂಡವರಿಗೆ ಅರ್ಹತೆ ಇಲ್ಲ ಎಂಬ ಮಾತು ನಿಶ್ಚಯ. ಲೋಕಾಪವಾದಕ್ಕೆ ಹೆದರಿ ನಮ್ಮ ತಂದೆಯ ನಿಬಂಧನೆಗಾಗಿ ನಾನವರಿಗೆ ಪ್ರಸಾದಿಸಿದ ಇಂದ್ರಪ್ರಸ್ಥಪುರಕ್ಕೆ ಪ್ರಭುಗಳಾದರಲ್ಲವೇ? ತಂದೆ ಇಲ್ಲದ ಮಕ್ಕಳನ್ನು ನಮ್ಮ ತಂದೆ ಸಾಕಿಸಲಹಿದ್ದಕ್ಕೂ ನಾನವರಿಗೆ ರಾಜ್ಯ ಪ್ರಸಾದಿಸಿದ್ದಕ್ಕೂ ಚಿಂತಿಸುವುದಿಲ್ಲ. ವೃದ್ಧಿ ಹೊಂದಿದ ಅವರ ಐಶ್ವರ್ಯಕ್ಕೂ ನಾನು ಅಸೂಯೆ ಬೀಳುವವನಲ್ಲ. ಆದರೂ ಇವರು ಮಾಡುತ್ತಿರುವ ಕುತಂತ್ರಗಳು ಮಾತ್ರ ನನ್ನ ನಿಷ್ಕಲ್ಮಶ ಸೋದರ ವಾತ್ಸಲ್ಯವನ್ನು ಆಗರ್ಭ ಶತ್ರುತ್ವನ್ನಾಗಿ ಮೀರಿಸುತ್ತಿದೆ. ಪ್ರಥಮ ಕರ್ತವ್ಯಾನುಸಾರವಾಗಿ ರಾಜಸೂಯಾಗದ ಸಲುವಾಗಿ ಸರ್ವರಾಜರ ಸ್ನೇಹವಲ್ಲದೆ ಧನ ಮಣಿಮಯ ರಾಶಿಗಳನ್ನು ಪಡೆದರು. ಅನಂತರ ಶ್ರೀಕೃಷ್ಣನ ಕುತಂತ್ರದಿಂದ ಕುರು ಸಾಮ್ರಾಜ್ಯವನ್ನೇ ಸ್ವಾಧೀನಪಡಿಸಿಕೊಳ್ಳಲು ಯೋಚಿಸುತ್ತಿರುವರು. ಇವರ ಯೋಚನೆಗಳು ನನಗೆ ಚಿಂತೆಯನ್ನುಂಟು ಮಾಡುತ್ತಿವೆ. ಆದ್ದರಿಂದ ಏನಾದರೊಂದು ಉಪಾಯವನ್ನು ಮಾಡಿ ಪಾಂಡವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಬೇಕೆಂಬುದೇ ನನ್ನ ಪ್ರಥಮ ಕರ್ತವ್ಯ. ಅದು ಅಲ್ಲಿ ಕಾಣುತ್ತಿರುವ ದ್ವಾರದಿಂದ ಆಚೆಗೆ ಹೋಗಿ ಪಾಂಡವರ ಪತನಕ್ಕೆ ಮಾರ್ಗವನ್ನು ಯೋಚಿಸುವೆನು. ಏನಿದು? ಇಲ್ಲಿ ದ್ವಾರ ಇದ್ದ ಹಾಗೆ ಕಾಣಿಸಿದೆ. ಇದು ನನ್ನ ನೇತ್ರ ದೋಷವು ಅಥವಾ ಮಯನ ಪ್ರತಿಭಾ ವಿಶೇಷವು? ದ್ವಾರವು ಇಲ್ಲದೆ ಇದ್ದ ಹಾಗೆ ಕಾಣಿಸುತ್ತೆ. ಈ ಕಾಸಾರವೆಷ್ಟು ಮನೋಹರವಾಗಿದೆ. ಎಲ್ಲಿ ನೋಡಿದರು
ಹೂವು ಸುಗಂಧ ಪರಿಮಳಗಳಿಂದ ಶೋಭಿಸುತ್ತಿರುವುದು. ಈ ಶಿಲಾ ಲಾವಣ್ಯಗಳನ್ನು ಏನು ಹೇಳಲಿ? ಮಕರ ಕುಂಡಲಾಭರಣಗಳಂತೆ ಕೆತ್ತಿರುವ ಕೆತ್ತನೆಯ ಆನಂದ ಏನು ಹೇಳಲಿ? ವಿಶ್ವವಿಖ್ಯಾತ ಅದ್ಭುತ ನಯನ ಮನೋಹರ ಈ ಶಿಲಾಬಾಲಯರ ಕಂಡು ಮನಸೋತಯಿ ಸಾರ್ವಭೌಮ ಬಿಗಿದಪ್ಪುವ ಭಾವಭಂಗಿಯ ಕಂಡು ಪರವಶನಾದನೆಯಿ ಚಲದಂತ ಮಲ್ಲ ಇದ ವರ್ಣಿಸಲ ಸದಳವೋ ಇದ ವರ್ಣಿಸಲ ಸದಳವು ಅಸದಳವು. ಅದ್ಭುತ, ಆಶ್ಚರ್ಯ, ಆನಂದ. ಅದು ಅಲ್ಲಿ ಕಾಣುತ್ತಿರುವ ಶಿಲಾಪೀಠದ ಮೇಲೆ ಕುಳಿತು ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು. ಅದಕ್ಕೂ ಮುನ್ನ ಕೈ ಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳುವುದು ಉಚಿತವಲ್ಲವೇ? ಏನಿದು? ಸಭಾಭವನದ ಗರ್ಭದ ಮಧ್ಯದಲ್ಲಿ ಸುಂದರ ಜಲಾಶಯ. ಇದೇನಿದು? ಇಲ್ಲಿ ಜಲವೂ ಇಲ್ಲವೇ? ಮಯನ ಕಲಾ ಸಾಮರ್ಥ್ಯವನ್ನು ಏನೆಂದು ಹೇಳಲಿ? ಎಲ್ಲ ಮಾಯಾಮೋಹಿತವಾಗಿರುವುದಲ್ಲ. ಇರಲಿ, ನಾನು ಬಂದ ಮಾರ್ಗವಾಗಿಯೇ ಹಿಂದಕ್ಕೆ ಪ್ರವೇಶಿಸುವೆನು. ಚಚೆ, ಮತ್ತೊಂದು ಜಲಾಶಯ. ಇದು ಅಂತ ಹುದ್ದೆ. ಚಚೆ, ನಾನೀಗ ನೀರಿನ ಕೊಳದಲ್ಲಿ ಬಿದ್ದಿರುವೆನೆ. ಓ ಮಯ ಬ್ರಹ್ಮನೇ, ಇಷ್ಟಕ್ಕೂ ನಿನ್ನ ಕಲ್ಪನಾ ಚಾತುರ್ಯ ನನ್ನನ್ನು ಪರಾಭವಿಸುವುದಕ್ಕಾಗಿ ಸೃಷ್ಟಿಸಿದೆಯಾ? ದುರ್ಯೋಧನ! ಯಾರದು? ಹಾಸ್ಯವೇ? ಚಚ, ಪರಿಹಾಸ್ಯವೇ? ದುರ್ಯೋಧನ, ಕೊಳವೆಂದು ಅದು ಕೊಳವೆಂದು ಅಷ್ಟು ಸಿಡಿಯಲಿಲ್ಲವೇ? ಎಷ್ಟಾದರೂ ಕುರುಡನ ಮಗ. ದೇವಿ, ದ್ರೌಪದಿ, ನೋಡಿದೆಯಾ ನಿನ್ನ ಭಾವನೆಗಾದ ಗತಿ? ಚಕ್ರವರ್ತಿ ಸಾರ್ವಭೌಮರು ಜಲಕವಾಡುತ್ತಿರುವರು. ಎಷ್ಟೇ ಆಗಲಿ ಅಂಧರಾಜಕುಮಾರನು ಅಂದನೇ ಅಲ್ಲವೇ? ಭೀಮಪಾಂಚಾಲಿಯರ ಕಠೋರ ನಗು. ತೊಲಗಿರಿಲಿಂದಾಚೆ ಪಾಂಚಾಲಿ ಪರಿಹಾಸ ಮಾಡುತ್ತಿರುವಳು. ಏನೆಂದೇ? ಅಂಧರಾಜಕುಮಾರನು ಅಂದನೆನ್ನುವೆಯ? ಅಪಮಾನ, ಸಹಿಸಲ ಸಾಧ್ಯವಾದ ಅಪಮಾನ. ಎಲ್ಲವೇ ಪಾಂಚಾಲಿ, ಹೆಣ್ಣಾಗಿ ಜನ್ಮವೆತ್ತಿದ ನಿನಗೆ ನಾಚಿಕೆ ಲಜ್ಜಾಭಿಮಾನಗಳು ತಿಳಿಯದಾಯಿತೆ. ಭಾವನೆಂತಾಗಲಿ, ನವಖಂಡ ಮಂಡಲಾಧೀಶನೆಂತಾಗಲಿ ಕನಿಷ್ಠ ಚಚ ಈ ನಿನ್ನ ಪತಿಗಳಿಗೆ ಈ ಇಂದ್ರಪ್ರಸ್ಥಪುರವನ್ನು ಪ್ರಸಾದಿಸಿದ ಈ ಕೌರವೇಶ್ವರನನ್ನು ಗೌರವಿಸುವುದಕ್ಕೆ ಬದಲಾಗಿ ನಕ್ಕು ಪರಾಭವಿಸಿ ಪರಿಹಾಸ ಮಾಡಿದೆಯಲ್ಲವೇ? ಈ ನಿನ್ನ ಪರಾಭವು ನನ್ನೀ ಹೃದಯಾಂತರಾಳವನ್ನೇ ಭಸ್ಮೀಭೂತವನ್ನಾಗಿ ಮಾಡಿದೆ. ಇದು ನಿನ್ನ ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಎಲವೆಲವ ಪಾಂಡವರಿರ, ನೀವು ನನಗೆ ಸಹೋದರರಲ್ಲ, ಪರಮ ಶತ್ರುಗಳು. ಇನ್ನು ಈ ಕುರು ಕಂಠೀರವನಲ್ಲಿ ನಿಮಗಾಗುವುದು ಹೊರು ಸಂಗ್ರಾಮ ಹೊರತು ಸಂಧಿಯಲ್ಲ, ಚೆನ್ನಾಗಿ ತಿಳಿದುಕೊಳ್ಳಿ. ಎಲವೇ ಪಾಂಚಾಲಿ, ಈ ರಾರಾಜನನ್ನು ಈ ಮಯಸಭೆಯಲ್ಲಿ ಏಕಾಂತವಾಗಿ ಪರಾಭವಿಸಿ ಪರಿಹಾಸ್ಯ ಮಾಡಿದ ಪಾಪದ ಫಲಕ್ಕನುಸಾರವಾಗಿ ನಿನಗೆ ಪ್ರತೀಕಾರಕ್ಕೆ ಪ್ರತೀಕಾರವನ್ನು ಮಾಡದೆ ಹೋದರೆ ನಾನು ಚಕ್ರೇಶ್ವರನಾದ ಕೌರವೇಶ್ವರನೇ ಅಲ್ಲ. ಏ ಭೀಮ, ನಾನು ಆತುರವಾಗಿ ಹಸ್ತಿನವಾದಿಗೆ ಹೊರಡುತ್ತಿರುವೆನು. ನೀನು ನಿಮ್ಮಣ್ಣನಿಗೆ ತಿಳಿಸಿಬಿಡು. ಆಗಲೇ ಹೊರಡಲು ಅನುವಾದಯ್ಯ. ಇನ್ನು ಈ ಮೈಸಭೆಯಲ್ಲಿ ನೋಡಬೇಕಾದ್ದು, ನೋಡಿ ಆನಂದಿಸಬೇಕಾದ್ದು ಎಷ್ಟೋ ಇವೆ. ಆಗಲೇ ಹೊರಡಲು ಅನುವಾದಯ್ಯ. ಯಾರಲ್ಲಿ? ಏನಪ್ಪಣೆ? ಈ ರಾರಾಜನನ್ನು ಹೂವು ಸುಗಂಧ
ಪರಿಮಳ ದ್ರವ್ಯಗಳಿಂದ ಅರ್ಚಿಸಿ ಬೀಳ್ಬಿಡಿ. ಆಗಬಹುದು.